ಹೆಲೋ ಎವ್ರಿವನ್, ನಮಸ್ಕಾರ. ತುಂಬ ದಿನದಿಂದ ಅ ಡೇ ಇನ್ ಮೈ ಲೈಫ್ ವ್ಲಾಗ್ನ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೆ, ಬಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ ಇವತ್ತೊಂದು ಅ ಡೇ ಇನ್ ಮೈ ಲೈಫ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ನಾನು ಹೇಳಿದ್ದೆ ಹೇಗೆ ನನಗೆ ಯೋಗ ವೆಯ್ಟ್ ಲಾಸಿಗೆ ಆಗಿರ್ಬೋದು, ಹಾಗೆ ಬಾಡಿ ಆ್ಯಂಡ್ ಮೈಂಡ್ ಹೆಲ್ತ್ಗೆ ಹೇಗೆಲ್ಲ ಅದು ಹೆಲ್ಪ್ ಆಯಿತು ಅಂತ ಕೂಡ ನಾನು ಅದರಲ್ಲಿ ಹೇಳಿದ್ದೀನಿ. ಸೊ ಹಾಗೆ ಸ್ಟ್ರೆಂತ್ ಟ್ರೈನಿಂಗ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೆ, ಬಟ್ ಲಾಸ್ಟ್ ಎಂಟೈರ್ ಮಂತ್ ಬಂದುಬಿಟ್ಟು ಏನೂ ವರ್ಕೌಟ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇವಾಗ ಬ್ಯಾಕ್ ಟು ಬೇಸಿಕ್ಸ್ ಅಂತ ಫಸ್ಟು ಯೋಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಕಿಶೋರ್ 6:30ಗೆ ಜಿಮ್ಮಿಗೆ ಹೋದರು. ಸೊ ನಾನು ಕೂಡ ಮನೇಲಿ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಟ್ರೆಚಸ್ ಸ್ಟಾರ್ಟ್ ಮಾಡಿ ಯೋಗ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೂರ್ಯ ನಮಸ್ಕಾರ ಮಾಡೋದು ನನಗೆ ಮುಂಚೆಯಿಂದನೇ ಪ್ರಾಕ್ಟೀಸ್ ಇರೋದ್ರಿಂದ ನಾನೊಂದು ಇವತ್ತು 24 ಸೆಟ್ ಸೂರ್ಯ ನಮಸ್ಕಾರ ಪ್ರಾಕ್ಟೀಸ್ ಮಾಡಿದ್ದೀನಿ. ಮುಂಚೆ ಎಲ್ಲ 108 ಸೂರ್ಯ ನಮಸ್ಕಾರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ, ಬಟ್ ಇವಾಗ ತುಂಬ ದಿನ ಆದಮೇಲೆ ಮಾಡ್ತಾ ಇರೋದ್ರಿಂದ ಐ ಡಿಂಟ್ ವಾಂಟೆಡ್ ಟು ಸ್ಟ್ರೆಸ್ ಮೈ ಬಾಡಿ ಫಸ್ಟ್ ಡೇನೇ. ಹಾಗಾಗಿ ನಾನಿವತ್ತು ಒಂದು 24 ಸೆಟ್ಸ್ ಮಾಡಿ ಇವತ್ತಿನ ವರ್ಕೌಟ್ನ ಫಿನಿಶ್ ಮಾಡಿದ್ದೀನಿ. ಹಾಗೆ ಸೂರ್ಯ ನಮಸ್ಕಾರ ಜೊತೆ ಬೇರೆ ಯೋಗ ಪೋಸ್ಚರ್ಸ್ನು ಕೂಡ ಒಂದು ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡಿದೆ. ಗೊತ್ತಿಲ್ಲದೆ ಇರೋ ವಿಷಯನ ಮಾಡಿದ್ರಾಯ್ತು ಅಂತ ಪೋಸ್ಟ್ಪೋನ್ ಮಾಡೋದ್ರ ಬದಲು ನಮಗೆ ಗೊತ್ತಿರೋ ವಿಷಯನ ಆದಷ್ಟು ಎವ್ರಿ ಡೇ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಅದರಲ್ಲಿ ಸ್ವಲ್ಪನೇ ಬದಲಾವಣೆನ ನೋಡ್ತಾ ಬರ್ಬೋದು. ಸೊ ಇದು ನನ್ನ ಒಪಿನಿಯನ್. ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸೊ ಪ್ಲೀಸ್ ಡೂ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಹಾಗೆ ನನ್ನ ಪ್ರೀವಿಯಸ್ ವಿಡಿಯೋ ವೆಯ್ಟ್ ಲಾಸ್ ಜರ್ನಿ ಏನಿದೆಯೋ ಅದನ್ನು ಯಾರೆಲ್ಲ ಇನ್ನೂ ನೋಡಿಲ್ಲ, ಸೊ ಪ್ಲೀಸ್ ಡೂ ಗೋ ಆ್ಯಂಡ್ ವಾಚ್. ವರ್ಕೌಟ್ ಎಲ್ಲ ಮಾಡಿ ಮುಗಿಸಿದ ಮೇಲೆ ಸಿಂಕಲ್ ಸ್ವಲ್ಪ ಪಾತ್ರೆಗಳಿದ್ವು ಅಂತ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಕಿಶೋರ್ ಇವತ್ತು ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೋಬೇಕಾಗಿದೆ. ಅದಕ್ಕೆ ದೋಸೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನಾರ್ಮಲ್ ಕಾಯಿ ಚಟ್ನಿನೇ, ಸೊ ಹಾಗಾಗಿ ನಾನು ಇದರಲ್ಲಿ ಅಂಥ ಡೀಟೇಲಿಂಗಾಗಿ ಏನೂ ತೋರ್ಸೋಕ್ಕೆ ಹೋಗ್ತಾ ಇಲ್ಲ. ತೆಂಗಿನಕಾಯಿನ ಈ ಥರ ಸ್ವಲ್ಪ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಬಿಡಿಸ್ಕೋಬೋದು ಅಂತಲೂ ಕೂಡ ನನ್ನ ಹಸ್ಬೆಂಡೇ ಹೇಳ್ಕೊಟ್ಟಿದ್ದು. ಚಟ್ನಿ ಮಾಡೋಷ್ಟೊತ್ತಿಗೆ ಕಿಶೋರ್ ಕೂಡ ಜಿಮ್ಮಿಂದ ವಾಪಸ್ ಬಂದರು. ಹಾಗೆ ನಾನು ಕೂಡ ಸ್ನಾನ ಎಲ್ಲ ಮಾಡಿಕೊಂಡು ಆಫೀಸಿಗೆ ರೆಡಿಯಾಗಿ ಹಾಗೆ ಅವರಿಗೆ ಟಿಫಿನ್ಗೆ ದೋಸೆ ಮಾಡಿಕೊಟ್ಟು ನಾನು ಕೂಡ ಟಿಫಿನ್ ಮಾಡಿಕೊಂಡು ಇಬ್ಬರು ಆಫೀಸಿಗೆ ಹೊರಟ್ವಿ. ಆಫೀಸಿಗೆ ಬಂದು ಸ್ವಲ್ಪ ಇಂಪಾರ್ಟೆಂಟ್ ಟಾಸ್ಕ್ಸ್ ಇತ್ತು, ಅದನ್ನೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ ಫಿನಿಶ್ ಮಾಡೋಣ ಅಂತ. 3 ಹೊತ್ತು ಊಟಕ್ಕಾಗಿ ದುಡಿಯೋ ಚಿಂತೆಲಿ ಊಟನೇ ಬಿಟ್ಟಿರ್ತೀವಿ. ಹಾಗಾಯ್ತು ಇವತ್ತು 2:30 ಆದರೂ ಇನ್ನು ಊಟ ಮಾಡಿರಲಿಲ್ಲ. ಊಟಕ್ಕೆ ಇವತ್ತು ಚಪಾತಿ ಜೊತೆ ದಂಟು ಸೊಪ್ಪಿನ ಪಲ್ಯ ಹಾಗೆ ಹಾಗಲಕಾಯಿ ಪಲ್ಯ ಕೂಡ ಮಾಡಿದ್ರು. ಆಫೀಸ್ ಮುಗಿಸಿ ಮನೆಗೆ ಹೊರಟೆ. ಸೊ ಬೆಂಗಳೂರಲ್ಲಿ 3 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದು ಕೂಡ 30 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದಷ್ಟು ಸುಸ್ತಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇವತ್ತು ಟ್ಯೂಸ್ಡೇ ಆ್ಯಂಡ್ ದ ಟ್ರಾಫಿಕ್ ಇಸ್ ಲೈಕ್ ದಿಸ್. ಈಗ ಮನೆಗೆ ಬಂದೆ. ಸೊ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಜಿಮ್ಗೆ ಹೋಗಬೇಕು. ಆ್ಯಂಡ್ ಈ ನನ್ನ ಅ ಡೇ ಇನ್ ಮೈ ಲೈಫ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಫಾಲೋ ಮೀ ಆನ್ ಮೈ Instagram page.